ನಡೆದಾಗ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. CW ಸದಸ್ಯರಾಗಿ ಸಿದ್ದರಾಮಯ್ಯ ನೇಮಕ ಅಂತ ಹೇಳಲಾಗಿದೆ. ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ AICC. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ನೇಮಕವಾಗಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಸಮನ್ವಯ ಸಮಿತಿ ರಚನೆಗೆ ಒತ್ತಾಯ ಕೂಡ ಮಾಡಲಾಗಿದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಒತ್ತಾಯಿಸಿದ್ರು. ಆ ಹಿನ್ನೆಲೆಯಲ್ಲಿ ಸಮನ್ವಯ ಸಮಿತಿ ನೇತೃತ್ವದ ಲೆಕ್ಕಾಚಾರ ಕೂಡ ಇತ್ತು. ಈ ಎಲ್ಲದರ ಒಂದು ತಿರುವಂತ ನೋಡಿದಾಗ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಸಮನ್ವಯ ಸಮಿತಿಯ ನಾಯಕನಾಗುವುದು ಪಕ್ಕಾ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿ ನೇಮಕ ಕೂಡ ಮಾಡಲಾಗಿದೆ. ರಾಜ್ಯದಲ್ಲಿ ಸಮನ್ವಯ ಸಮಿತಿ ರಚನೆಗೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೊಸ ಚುಕ್ಕಾಣಿ ಹಿಡಲಿಕ್ಕೆ DK ಶಿವಕುಮಾರ್ ಅವರು ಎಲ್ಲ ರೀತಿಯಾಗಿ ಸಿದ್ಧತೆ ನಡೆಸಿದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ದೆಹಲಿಯಿಂದ ಬೆಂಗಳೂರತ್ತ ಮುಖ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ CW ಸದಸ್ಯರಾಗಿ ಸಿದ್ದರಾಮಯ್ಯ ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ ನೇಮಕ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ AICC. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗೂ ಕೂಡ ನೇಮಕ ಮಾಡಿದೆ. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಮನ್ವಯ ಸಮಿತಿ ರಚನೆಗೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ. ಡೆಸ್ಕಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ ಉಪ್ಪಂದ ನೋಡ್ತಾ ಇದ್ದೀವಿ. ಒಂದು ಕಡೆಗೆ ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಇವತ್ತು ಕುತೂಹಲದ ಒಂದು ಚರ್ಚೆ ಕೂಡ ಆಯಿತು. ಆ ಮುಖಾಂತರವಾಗಿ ಎರಡನೇ ಒಂದು ಚರ್ಚೆಯಲ್ಲಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನು ಹೊರಗಿಟ್ಟು ಸಾಕಷ್ಟು ಮಹತ್ವದ ಚರ್ಚೆಗಳನ್ನು ಕೂಡ ಮಾಡಿದರು. ಆ ಮುಖೇನ ಈಗ DK ಶಿವಕುಮಾರ್ ಅವರ ಜೊತೆಗೆ ಯಾವೆಲ್ಲ ನಾಯಕರು ಸಚಿವ ಸಂಪುಟ ದರ್ಜೆಯಲ್ಲಿ ಸೇರ್ಪಡೆ ಆಗ್ತಾರೆ ಆ ಒಂದು ಪಟ್ಟಿ ರೆಡಿ ಆದರೆ, ಮತ್ತೊಂದು ಕಡೆಗೆ ಸಮನ್ವಯ ಸಮಿತಿಯ ನಾಯಕರಾಗಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಒತ್ತಾಯ ಮುಖಾಂತರವಾಗಿ ಕೇಳಿ ಬರ್ತಾ ಇದೆ. ಈ ಎಲ್ಲದರ ಒಂದು ಈ ವಿಷಯಾಂಶ ನೋಡಿದಾಗ ಹೆಚ್ಚಿನ ಮಾಹಿತಿ ಏನೆಲ್ಲ ದೊರೀತಾ ಇದೆ ವೀರೇಂದ್ರ? ವೀರೇಶ್, ಸಮನ್ವಯ ಸಮಿತಿದು ಅದು ಒತ್ತಾಯ. ಆದರೆ ಇವತ್ತಿನ ಮೇಜರ್ ಅಪ್ಡೇಟ್, CWC ಮೆಂಬರ್ ಆಗಿ ಈಗ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಿದಾರಲ್ಲ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದರೆ ಕಾಂಗ್ರೆಸ್ ಪಕ್ಷದ ಪರಮೋಚ್ಚ ನೀತಿ ನಿರೂಪಣಾ ಮಂಡಳಿ. ಅದು ಒಂದು ಸಮಿತಿ. ರಾಷ್ಟ್ರೀಯ ಕಾಂಗ್ರೆಸ್ ಯಾವುದೇ ತೀರ್ಮಾನವನ್ನು, ಪ್ರಮುಖವಾದಂಥ ರಾಷ್ಟ್ರೀಯ ಮಟ್ಟದ ತೀರ್ಮಾನವನ್ನು ಮಾಡೋದಾದರೆ ಅದೇ ಸಮಿತಿಯಲ್ಲೇ ತೀರ್ಮಾನ ಮಾಡೋದು. ನೋಡಿ ಏನಾಗಿರುತ್ತೆ, ಮುಖ್ಯಮಂತ್ರಿ ಇರ್ತಾರಲ್ಲ, ಮುಖ್ಯಮಂತ್ರಿ ಆಗಿರುವವ್ರನ್ನ ವಿಶೇಷ ಆಹ್ವಾನಿತರು ಅಥವಾ ಕಾಯಂ ಆಹ್ವಾನಿತರು ಅಂಥೇಳಿ ಆ ಸಮಿತಿಗೆ ಸೇರಿಸ್ಕೊಂಡಿರ್ತಾರೆ. ಅಂದರೆ CM ಆದವರು ಕಡ್ಡಾಯವಾಗಿರ್ತಾರೆ ಅಂತಲ್ಲ, ಆ ರೂಪದಲ್ಲಿ ವಿಶೇಷ ಆಹ್ವಾನಿತರು, ಕಾಯಂ ಆಹ್ವಾನಿತರು ಅಂತ ಇರ್ತಾರೆ. ಇಲ್ಲಿಯವರೆಗೂ ಸಿದ್ದರಾಮಯ್ಯವರು CM ಇದ್ರಲ್ಲ, ಹೀಗಾಗಿ ಅವರು CWCಗೆ ಆಹ್ವಾನಿತರಾಗಿ ಹೋಗ್ತಾ ಇದ್ರು. ಆದರೆ ಈಗ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವರು CWCಗೆ ಬೇಕು ಅನ್ನುವ ಕಾರಣಕ್ಕಾಗಿ ಈಗ ಒಂದು ಆದೇಶವನ್ನು AICC ಹೊರಡಿಸಿರುವಂಥದ್ದು. ಹಾಗೆ ಮತ್ತೊಂದು ಬಹಳ ಮುಖ್ಯ ನೋಡಿ, ಸಮನ್ವಯ ಸಮಿತಿ ಏನಿದೆ ಅದು ರಾಜಕೀಯ, ಅದು ದಟ್ಸ್ ಪಾಲಿಟಿಕ್ಸು. ಒಂದು ಕಡೆ ಪಕ್ಷ ಇರುತ್ತೆ, ಇನ್ನೊಂದು ಕಡೆ ಸರ್ಕಾರ ಇರುತ್ತೆ. ಆ ಪಕ್ಷ ಹಾಗೂ ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲ ಅಂದಾಗ ಸಮನ್ವಯ ಸಮಿತಿ ಅಂತಲೇ ಒಂದು ಮಾಡಿ ಅದಕ್ಕೊಬ್ಬರನ್ನ ಅಧ್ಯಕ್ಷನ ಮಾಡೋದು. ನೋಡಿ, ಒಂದೇ ಪಕ್ಷದೊಳಗೆ ಇದು ಮಾಡೋದಿದೆಯಲ್ಲ, ಇದು ಚರ್ಚಾರ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, 2018ರಲ್ಲಿ JDS ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಆಯಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಆಗ JDS ಹಾಗೂ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳು ಆಗ ಒಂದು ಸಮನ್ವಯ ಸಮಿತಿ ಬೇಕು ಅಂತಲೇ ಮಾಡಿ ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಅಧ್ಯಕ್ಷನ ಮಾಡಿದರು. ದಟ್ಸ್ ರೈಟ್. ಆದರೆ ಈಗ ಒಂದೇ ಪಕ್ಷದೊಳಗೆ ಮಾಡ್ತಾರೆ ಅಂದರೆ ಏನು ಮೆಸೇಜ್ ಏನು? ಆ ಪಕ್ಷದಲ್ಲಿ ಸಮನ್ವಯತೆ ಇಲ್ಲ, ಅದಕ್ಕೋಸ್ಕರ ಸಮನ್ವಯತೆ ಬೇಕಾಗಿದೆ. ಪಕ್ಷ ಒಂದು ದಿಕ್ಕಲ್ಲಿದೆ, ಸರ್ಕಾರ ಇನ್ನೊಂದು ದಿಕ್ಕಲ್ಲಿದೆ, ಏರಿಗೆ ಕೋಣ ನೀರಿಗೆ ಅಂತಾರಲ್ಲ, ಆ ರೂಪದಲ್ಲಿದೆ, ಆ ಒಂದು ಹಂತಕ್ಕೆ ಹೋಗಿದೆ ಅಂದಾಗ ಸಮನ್ವಯ ಸಮಿತಿ ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಏಕಾಏಕಿ ಅದನ್ನು ಮಾಡಿಬಿಡ್ತಾರಾ? ಐ ಡೋಂಟ್ ಥಿಂಕ್ ಸೊ. ನೋಡಬೇಕು ಅದು ಯಾವ ರೀತಿಯ ಒತ್ತಡಗಳು ಬರುತ್ತೆ, ಮುಂದೆ ಯಾವ್ಯಾವ ರೀತಿಯ ವಾತಾವರಣಗಳು ನಿರ್ಮಾಣ ಆಗುತ್ತೆ, ಅದನ್ನು ಆಧರಿಸಿ ತೀರ್ಮಾನ ಮಾಡ್ಬೋದು. ಆದರೆ ಮತ್ತೊಂದು ಈಗ ಒಂದು ಅಪ್ಡೇಟ್ ಬರ್ತಾ ಇತ್ತು. ಏನಂದರೆ, ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸಲಿಕ್ಕೆ ಸಿದ್ದರಾಮಯ್ಯವರು ಬಹಳ ಪಟ್ಟಾಗ್ತಾಯಿದ್ರು. ಕಡೆಗೂ ಆ ಪಟ್ಟಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯವರು ಗೊತ್ತು ನಿಮಗೆ ಯಾವ ರೀತಿ ಹೈಕಮಾಂಡ್ ಮುಂದೆ ತಮ್ಮ ದಾಳವನ್ನು ಹೊರಳಿಸ್ತಾರೆ ಅಂತ. ಪರಮೇಶ್ವರ್ ಅವರು 2-3 ದಿನ ಆಯಿತು ಮಾತಾಡಿಲ್ಲ ಹೊರಗಡೆ ಬಂದು ಮಾಧ್ಯಮಗಳಿಗೆ. ಅಂದರೆ ತನ್ನಲ್ಲಿ ಬೇಸರ ಇದೆ ಅನ್ನೋದನ್ನು ಅವರು ಸೂಚ್ಯವಾಗಿ ಆ ಸಂದೇಶ ರವಾನಿಸಿದರು. ಅದನ್ನು ಸಿದ್ದರಾಮಯ್ಯವರು ಅದೇ ರೀತಿ ಹೈಕಮಾಂಡ್ ಮುಂದೆ ಎಲ್ಲವನ್ನೂ ಕೂಡ ಹೇಳಿ ಈಗ ಅವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಈಗ ಕೆಲ ಕ್ಷಣಗಳ ಹಿಂದೆ ಬಂದಿರುವಂಥ ಅಪ್ಡೇಟ್ಗಳು. ಬಹುಶಃ ಆ ದೃಷ್ಟಿಯಿಂದ ಭಾಳ ಮುಖ್ಯ ಆಗುತ್ತೆ. ಉಳಿದಂತೆ ಸಂಭಾವ್ಯ ಸಚಿವರ ಪಟ್ಟಿ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಡೀಟೇಲಾಗಿ ಹೋಗ್ತಾ ಇದೆ, ಸ್ಕ್ರೀನಲ್ಲೂ ಕೂಡ ಇದೆ. ಅದರಲ್ಲಿ ಬಹಳ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಒಂದು 2-3 ಹೆಸರು ಹೆಚ್ಚಿಗೆ ಸೇರ್ಪಡೆ ಆಗಿದೆ ಅನ್ನೋದು ಬಿಟ್ಟರೆ, ಈಗ ಬೈರತಿ ಸುರೇಶ್ ಇರಲೇಬೇಕು ಅಂತ ಸಿದ್ದರಾಮಯ್ಯವ್ರು ಪಟ್ಟು ಹಿಡಿದಿದ್ರು. ಸೊ ಅವೆಲ್ಲ ಸೇರ್ಪಡೆ ಆಗಿದೆ ಅನ್ನೋದು ಬಿಟ್ಟರೆ ಭಾಳ ದೊಡ್ಡ ವ್ಯತ್ಯಾಸ ಏನಿಲ್ಲ ವೀರೇಶ್. ಥ್ಯಾಂಕ್ ಯು.